ನರಿ ಬೈ ಹೇಳಿ ರಾಜು ಬೈ. ಅದೇ ಈಗ ಪ್ರೆಸೆಂಟ್ ಎಲ್ಲಿದೆ ನರಿ ಅಂತ ಏನಿಲ್ಲ, ಹೇಳಿದ್ರಲ್ಲ? ಇಲ್ಲಿ ನರಿ ಬೆಳಿಗ್ಗೆ ವಾಕಿಂಗ್ ಬಂದಿದ್ದೆ ನಾನು. ಹಾಂ ಹಾಂ ನಾನು ರಮೇಶ್ ಅಂತ ಹೇಳಿ ಬಂದಿದ್ದು. ಹಾಂ ಹಾಂ ನಾನು ನೋಡಿದಾಗ ಇಲ್ಲಿ ಒಳಗಡೆ ಬಿದ್ದೋಗ್ಬಿಟ್ಟಿತ್ತು ನರಿ. ಅಲ್ಲಿದೆ ನೋಡಿ, ಅದು ನರಿ ಅಂತ ಹೇಳ್ಬಿಟ್ಟು ನಾವು ಗುರುತಿಸ್ತಾ ಇದ್ದೀವಿ. ಹಾಂ ಹಾಂ ಹೌದೌದು 100%. ಈಗ ಮಧ್ಯಾಹ್ನ ನಾವು ಏನು ಹೇಳ್ದೋ, ಈ ಥರ ನರಿ ಬಿದ್ದೋಗ್ಬಿಟ್ಟಿದೆ ಅಂತ ನಿಮಗೆ ಫೋನ್ ಮಾಡ್ದೋ. ಯಾರಿಗೆ? ರಾಜು ಬೈಗೆ. ಅಂದರೆ ಅದನ್ನ ಕಾಪಾಡೋಕ್ಕೆ ಅಂತ ಹೇಳಿ ನಮಗೆ ಇಷ್ಟ ಆಗಿತ್ತು. ಅದನ್ನ ಯಾವುದೇ ರೀತಿಲಿ ಕಾಪಾಡಬೇಕು ಅಂತ ಹೇಳಿ ನಿಮಗೆ ಹೆಲ್ಪ್ ಕೇಳ್ದೋ. ನೀವೇನು ಹೇಳಿದ್ರ, ಬರ್ತೀನಿ ಬೈ ಆಯಿತು ಅಂತ ಹೇಳಿ ಬಂದ್ರ. ನಮ್ಮ ಕಿರಣ್ ಅವ್ರು ಏನು ಮಾಡಿದ್ರು, ಕಿರಣ್ ಅಂತ ಹೇಳಿ ಒಳಗಡೆ ಎಗರ್ಬಿಟ್ಟಿದ್ದಾನೆ. ಅವನು ಒಂದು ಕೈಯೆಲ್ಲ ಕಿತ್ತೋಗ್ಬಿಟ್ಟಿದೆ. ಓ ಓಕೆ ಓಕೆ. ಆ ಥರ ಎಲ್ಲ ಅಂದರೆ ಅವನು ಕಾಪಾಡಬೇಕು, ನಿಮ್ಗೆ ಹೆಲ್ಪ್ ಮಾಡಬೇಕು ಅಂತ ಹೇಳಿ, ರಾಜು ಬೈಗೆ ಹೆಲ್ಪ್ ಮಾಡಬೇಕು ಅಂತೇಳಿ ನಮ್ಮ ಕಿರಣ್ ಅವರು ಎಗರ್ಬಿಟ್ಟಿದ್ದಾರೆ ಒಳಗಡೆ. ನಾವು ಬೆಳಿಗ್ಗೆ ವಾಕಿಂಗ್ ಬಂದಾಗ ನೋಡಿದೆ ನಾನು. ವಾಕಿಂಗ್ ಬಂದಾಗ ಬೆಳಿಗ್ಗೆ ಬಂದಾಗ ನೋಡಿದೆ. ಅದಕ್ಕೆ ಒಂಚೂರು ನೀರು ಏನು ಇಡೋಕ್ಕಾಗುತ್ತೆ ಅದನ್ನ ಇಟ್ಬಿಟ್ಟು, ಈಗ ದಯವಿಟ್ಟು ಇದನ್ನ ಕಾಪಾಡಿ ಅಂತ ನಿಮಗೆ ಫೋನ್ ಮಾಡಿದೆ. ನೀವು ಹೆಲ್ಪ್ ಮಾಡ್ತಾ ಇದ್ದೀರಾ, ದಯವಿಟ್ಟು ಅದು ಕಾಪಾಡಿ. ಯಾಕೆಂದರೆ ಒಂದು ಜೀವ ಅಲ್ವಾ, ಅದಕ್ಕೆ. ಖಂಡಿತ. ಕಿರಣ್ ಅವ್ರು ಏನು ಮಾಡಿದ್ರು ಅಂದರೆ, ಅವರು ಒಳಗಡೆ ಎಗರ್ಬಿಟ್ರು. ಅಂದರೆ ನಾನು ಕಾಪಾಡ್ತೀನಿ ಅಂತ ಅವ್ರಿಗೆ ಅದೊಂದು ಐಡಿಯಾ ಇರಲಿಲ್ಲ ನಮ್ಮ ಕಿರಣ್ ಅವ್ರಿಗೆ. ಅದು ಹಂಗಾಗಿ ಅಷ್ಟೇ. ಅದಕ್ಕೆ ಝೂಮ್ ಹಾಕಿ ನಾನು ಮಾಡ್ಬಿಡ್ತಾ ಇದೆ, ಎತ್ತಿ ಬಿಟ್ಬಿಡ್ತಾ ಇದೆ. ಬಟ್ ಅದು ಖರ್ಚಾಗಿ ಬರ್ತಾ ಇದೆ ನಮ್ಗೆ. ಅದು ಎಕ್ಸ್ಕ್ಯೂಸ್ ಮಾಡೋದು ಗೊತ್ತಾಗ್ತಾ ಇಲ್ಲ. ಅದರಿಂದ ಇಲ್ಲ ಬೈ, ಅದು ಇಲ್ಲೆಲ್ಲ ಬಿದೋಗುತ್ತಲ್ಲ. ಇಲ್ಲ ಬೈ, ಅಲ್ಲಿ ಕಾಲಿಡಿ, ಅಲ್ಲಿ ಕಾಲಿಡಿ, ಆ ಮರದ ಮೇಲೆ ಕಾಲಿಡಿ, ಹಿಂಗ್ ಜಂಪ್ ಮಾಡಿ. ನಮ್ಮ ರಾಜು ಬೈ ಅವರು ಈಗ ಕಾಪಾಡೋಕ್ಕೆ ಇಳಿತಾ ಇದ್ದಾರೆ. ದಯವಿಟ್ಟು ನಿಧಾನ. ದಾರ ಹಾಕಿ ನಿನ್ನೇನೋ ಮೊನ್ನೇನೋ ರುಚಿರೋದು ನಾವು ಯಾರು ಊಟಕ್ಕಾಗಿಲ್ಲ. ಕಚ್ಚಕ್ಕೂ ಬರ್ತಾ ಇದೆ. ನಾನು ಆಲ್ರೆಡಿ ಟ್ರೈ ಮಾಡಿದ್ದೀನಿ. ಅದೇ ರೀತಿ ಬೇಕಪ್ಪ, ಸುಮ್ಮನೆ ಅಲ್ಲಪ್ಪ. ನಮ್ಮ ಅದೆಷ್ಟು ಸಕ್ಸಸ್ಫುಲ್ ಆಗಿದೆ, ತುಂಬ ಖುಷಿ ಆಗ್ತಾ ಇದೆ. ಈಗ ಇದನ್ನ ಇಲ್ಲೆಲ್ಲ ನಾಯಿಗಳಿದೆ, ಅದರಿಂದ ಈ ಬಿಡೋದು ಬೇಡ, ಸ್ವಲ್ಪ ದೂರ ರಿಲೀಸ್ ಮಾಡೋಣ. ರಾಜು ಬೈ, ನಿಮ್ಗೆ ಏನು ಅನುಕೂಲ ಅದು ನೋಡಿ, ಅದಕ್ಕೆ ತೊಂದರೆ ಬೇಡ. ಈಗ ಕಟ್ಟಿ ಮೇಲ್ಗಡೆ ಪಾಸ್. ಓಕೆ ಕಿರಣ್, ಓಕೆ ರಾಜು ಬೈ. ಹಂಗೆ ಕೊಟ್ಟು ಕೊಡೋಕ್ಕೆ